ರುಚಿ ರುಚಿಯಾದ ತರಕಾರಿ ಸಾಂಬಾರ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಈರುಳ್ಳಿ, ಗಜ್ರಿ, ಟೊಮ್ಯಾಟೊ ಮತ್ತು ಬೀನ್ಸ್, ಆಲೂಗಡ್ಡೆ ಮತ್ತು ಸೌತೆಕಾಯಿ, ಕ್ಯಾಬೇಜ್ ಮತ್ತು ಮುಲ್ಲಂಗಿ. ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು. ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಕೆಂಪು ಮೆಣಸಿನಕಾಯಿ, ಬೆಲ್ಲ ಮತ್ತು ದಾಲ್ಚಿನ್ನಿ, ಜೀರಿಗೆ, ಸಾಸಿವೆ, ಹುಣಸೆ ರಸ, ಉಪ್ಪು, ಅರಿಶಿನ ಪುಡಿ ಮತ್ತು ಖಾರ ಪುಡಿ, ಬೇಯಿಸಿದ ತೊಗರಿಬೇಳೆ, ಕಡಲೆಬೇಳೆ ಮತ್ತು ಹಸಿ ಕೊಬ್ಬರಿ, ಎಣ್ಣೆ. ತರಕಾರಿ ಸಾಂಬಾರ್ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ದಾಲ್ಚಿನ್ನಿ, ಸ್ವಲ್ಪ ಎಣ್ಣೆ, ಕಪ್ಪಗೆ ಆಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಬೇಕು ಮತ್ತು ಹಸಿ ಕೊಬ್ಬರಿ, ಹಸಿ ವಾಸನೆ ಹೋಗುವವರೆಗೂ ಹುರಿಯಬೇಕು. ನಂತರ ಕಡಲೆಬೇಳೆ. ಎಲ್ಲ ಪದಾರ್ಥಗಳನ್ನು ಎಣ್ಣೆ ಹಾಕಿ ಚೆನ್ನಾಗಿ ಹುರಿಯಿರಿ. ಹುರಿದ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿನಲ್ಲಿ ರುಬ್ಬಿಕೊಳ್ಳ. ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಹಸಿ ಮೆಣಸಿನಕಾಯಿ ಮತ್ತು ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಪಾಲಕ್ ಸೊಪ್ಪು, ಶುಂಠಿ. ಪಾಲಕ್ ಸೊಪ್ಪು ಮತ್ತು ಶುಂಠಿ ಕೂಡ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಗಜ್ಜರಿ, ಮುಲ್ಲಂಗಿ, ಬೀನ್ಸ್, ಕ್ಯಾಬೇಜ್, ಸೌತೆಕಾಯಿ ಮತ್ತು ಆಲೂಗಡ್ಡೆ ಈ ಎಲ್ಲ ಸಣ್ಣಗೆ ಹೆಚ್ಚಿದ ತರಕಾರಿಗಳನ್ನು ಎಣ್ಣೆಯಲ್ಲಿ ಬಾಡಿಸಬೇಕು. ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಎಲ್ಲವನ್ನು ಚೆನ್ನಾಗಿ ಕಲಿಸಬೇಕು. ರುಬ್ಬಿದ ಕೊಬ್ಬರಿ ಮಿಶ್ರಣವನ್ನ ಎಣ್ಣೆ ಬಿಟ್ಟ ನಂತರ ಬೇಯಿಸಿದ ತೊಗರಿಬೇಳೆ ಹಾಕಿ ಸ್ವಲ್ಪ ಬೆಂದ ನಂತರ ಹುಣಸೆ ರಸ ಹಾಕಿ ನಿಮ್ಮ ಅಳತೆಗೆ ತಕ್ಕಂತೆ ನೀರು ಬೆರೆಸಿ ಬೇಯಿಸಿ. ಸ್ವಲ್ಪ ನೀರು ಚೆನ್ನಾಗಿ ಕುದಿಸಬೇಕು. ಕೊನೆಗೆ ಬೆಲ್ಲ ಸೇರಿಸಿ ಸಾಂಬಾರ್ಗೆ ಒಗ್ಗರಣೆ ಕೊಡಿ. ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕೆಂಪು ಮೆಣಸಿನಕಾಯಿ,
ಕರಿಬೇವು, ಅರಿಶಿಣ ಪುಡಿ ಮತ್ತು ಖಾರ ಪುಡಿ, ಸ್ವಲ್ಪ ಹಿಂಗು ಸೇರಿಸಿ ಬೇಯಿಸಿದ ಸಾರಿಗೆ ಹಾಕಿ. ಒಂದು ಕುದಿ ಬಂದ ನಂತರ ಕೊತ್ತಂಬರಿ ಸೇರಿಸಿ. ಈ ತರಕಾರಿ ಸಾಂಬಾರನ್ನು ಬಿಸಿ ಅನ್ನಕ್ಕೆ, ಮುದ್ದೆಗೆ ಮತ್ತು ಬಿಸಿ ರೊಟ್ಟಿ ಮತ್ತು ಇಡ್ಲಿ ಜೊತೆಗೆ ಸವಿಯಬಹುದು. ಎಲ್ಲದಕ್ಕೂ ಚೆನ್ನಾಗಿ ಇರುತ್ತದೆ. ಸವಿಯಲು ಸಿದ್ಧವಾಗಿದೆ.